ಸಂಪುಟ ಹೆಂಗಿರುತ್ತೆ ಅಂತ ಚರ್ಚೆ ಆಗ್ತಾ ಇದ್ದ ಹೊತ್ತಲ್ಲೇ ಸಿದ್ದರಾಮಯ್ಯನವರ ಅತ್ಯಾಪ್ತ ಒಬ್ಬ ಪ್ರಬಲ ನಾಯಕ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವಂತ ಜಮೀರ್ ಅಹಮದ್ ಖಾನ್ ಅವರು ಡಿಸಿಎಂ ಹುದ್ದೆ ಕನಸು ಕಾಣ್ತಾ ಇದ್ರು, ಪ್ರಬಲ ಖಾತೆ ಕನಸು ಕಾಣ್ತಾ ಇದ್ರು. ಈ ಹೊತ್ತಲ್ಲಿ ಅವರ ಆಡಿಯೋ ವೈರಲ್ ಆಗಿ ಅತಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮಾರುತಿ, ಏನ್ ಕಂಟಕ ಆಗಬಹುದು ಜಮೀರ್ ಅಹಮದ್ ಖಾನ್ ಅವರಿಗೆ ಅಂತ ಈ ಆಡಿಯೋ? ಇಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯಗೆ ದೊಡ್ಡ ಸೆಟ್ ಬ್ಯಾಕ್ ಆದಂತಹ ಪ್ರಕರಣ ದಾವಣಗೆರೆ. ಈ ಜಮೀರ್ ಅಹಮದ್ ಖಾನ್ ಮತ್ತೆ ನಸೀರ್ ಅಹಮದ್ ಅವರ ಆಡಿಯೋ ಇದೆ ಅಂತ, ಆಡಿಯೋ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿದೆ ಅಂತ ಹೇಳ್ಬಿಟ್ಟು ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲೇ ನೇರವಾಗಿ ವೇಣುಗೋಪಾಲ್ ಅವರೇ ಕರೆ ಮಾಡಿ ಇಮಿಡಿಯೇಟ್ ನಸೀರ್ ಅವರನ್ನ ನೀವು ಕ್ಯಾಬಿನೆಟ್ ದರ್ಜೆ ಸ್ಥಾನದಿಂದ ತೆಗಿಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವೇ ಆ ಬೆಳವಣಿಗೆ ಆಗಿದ್ದು. ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರೋದು. ಈಗ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ, ಅವ್ರದ್ದೇ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ಅಂದರೆ ಈ ಆಡಿಯೋನ ನಾವು ಎರಡು ಥರ ತಗೋಬೇಕು. ಒಂದು ಸರ್ಕಾರದ ಪಾತ್ರಧಾರಿಯಾಗಿ ಒಂದು ಸರ್ಕಾರದಲ್ಲಿರುವಂತಹ ಒಬ್ಬ ಸಚಿವರು ಸರ್ಕಾರದ ವಿರುದ್ಧ, ಪಕ್ಷದ ವಿರುದ್ಧ ಕೆಲಸ ಮಾಡೋದಕ್ಕೆ ಇಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವ್ರದ್ದು, ಒಂದು ವೇಳೆ ಜಮೀರ್ ಅಹಮದ್ ಖಾನ್ದೇ ಆದರೆ ಇದು ಅಕ್ಷಮ್ಯ ಅಪರಾಧ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ನಸೀರ್ ಅಹಮದ್ಗೆ ಏನು ಶಿಕ್ಷೆ ಆಯಿತು ಅದೇ ರೀತಿ ಪಕ್ಷದ ಕಡೆಯಿಂದ ಶಿಕ್ಷೆ ಆಗಬೇಕು. ಆದರೆ ಮತ್ತೊಂದು ಏನಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ಒತ್ತಾಯ ಇದ್ದಿದ್ದು ಏನಂತ ಹೇಳಿದ್ರೆ, ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚಾಗಿದೆ, ಹೀಗಾಗಿ ಪೈಲ್ವಾನ್ ಅವ್ರಿಗೆ ನೀವು ಟಿಕೆಟ್ ಕೊಡಲೇಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮೊದಲಿಂದ ಹೇಳ್ಕೊಂಡು, ಖಂಡಿತ ಆ ವಿಚಾರಕ್ಕೆ ಬಂದರೆ ಅಷ್ಟು ಮಟ್ಟಕ್ಕಾದರೆ ಜಮೀರ್ ಅಹಮದ್ ಖಾನ್ ಕರೆಕ್ಟು. ಅಲ್ಲಿ 60,000-70,000 ಓಟ್ ಇದೆ, ನಮ್ಮ ಸಮುದಾಯದವ್ರು ಕೊಡಬೇಕು ಅಂತ ಟಿಕೆಟ್ ಕೊಡೋವರೆಗೂ ನೀವು ಬೇಡಿಕೆ ಇಡೋದು, ಒತ್ತಾಯ ಮಾಡೋದರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಅದಾದ ಬಳಿಕನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಂದು ನಿರ್ಧಾರ ಮಾಡಿದ್ಮೇಲೆ, ಇಲ್ಲಿ PCC ಅಧ್ಯಕ್ಷರು ಸಿದ್ದರಾಮಯ್ಯ ಒಂದು ನಿರ್ಧಾರ ಆದ ಮೇಲೆ ಈ ಬೆಳವಣಿಗೆ, ಆಡಿಯೋ ನಿಜಾನೇ ಆಗಿದ್ರೆ, ನಾನು ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಈ ಆಡಿಯೋ ನಾವು ಈಗ ಆಡಿಯೋ ವೈರಲ್ ಆಗಿದೆ, ಅದೊಂದು ಸುದ್ದಿ ನಾವು ಮಾಡ್ತಾ ಇದ್ದೀವಿ. ಆಡಿಯೋ ನಿಜಾನೇ ಆಗಿದ್ರೆ ಜಮೀರ್ ಅಹಮದ್ ಖಾನ್ ಮಾಡಿರೋದು ಅಕ್ಷಮ್ಯ ಅಪರಾಧ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಒಬ್ಬ ಉನ್ನತ ಸಚಿವರಾಗಿದ್ದುಕೊಂಡು, ಪ್ರಮುಖ ಸಚಿವರಾಗಿದ್ದುಕೊಂಡು, ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದುಕೊಂಡು, ಆಪ್ತನೋ ಅದೆಲ್ಲ ಬಿಟ್ಟಾಕೋಣ, ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಕೂಡ ಈ ರೀತಿ ಮಾಡಬಾರ್ದು. ಅದು ಯಾವುದೇ ಪಕ್ಷ ಆಗಿರಲಿ, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಅಷ್ಟರ ಮಟ್ಟಿಗೆ ಜಮೀರ್ ಅಹಮದ್ ಖಾನ್ ಅವ್ರದ್ದೇ ಈ ಆಡಿಯೋ ಆದರೆ ಭಾಳ ಸಮಸ್ಯೆಗಳಾಗ್ತವೆ. ಆದರೆ ಈ ಸಂದರ್ಭದಲ್ಲಿ ಯಾಕೆ ಬಿಡುಗಡೆ ಆಯಿತು? ಇಷ್ಟು ದಿನಗಳಿಗೂ ಬಿಡುಗಡೆ ಆಗದೇ ಇರೋ ಆಡಿಯೋ ಈಗ ಏಕಾಏಕಿ ಹೊರಗಡೆಗೆ ಬಂತು ಅಂತ ಹೇಳಿದ್ರೆ 100% ಇದು ಜಮೀರ್ ಅಹಮದ್ ಖಾನ್ ಅವ್ರಿಗೆ ಈ ಸಚಿವ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇಟ್ಕೊಂಡೇ ಬಿಡುಗಡೆ ಮಾಡಿದಂತಿದೆ. ಬಹುತೇಕ ಈಗ ಆಗೋಯ್ತು. ಸರಿಯಾಗಿ ಸರ್ಕಾರ ನಡೆಸಬೇಕು ಅನ್ನೋದಾದರೆ ಎಲ್ಲರನ್ನ ಸಮಾನವಾಗಿ ತಗೊಂಡೋಗ್ಬೇಕು, ಕೆಲಸಗಳು ಮುಂದೆ ನಮಗಿಂತಲೂ ಪಕ್ಷಕ್ಕಿಂತಲೂ ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಲೆಕ್ಕಾಚಾರದ ಹಾಕೊಂಡು ಇದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತಿಂದನೇ ಶುರುವಾಗುತ್ತಿದ್ದು, ನಿಂದೊಂದು ನಂದೊಂದು ಅಂತ ಹೋದರೆ, ಈಗ ಜಮೀರ್ ಅಹಮದ್ ಖಾನ್ ಕೈ ಬಿಟ್ಟರೆ ನನಗನ್ಸುತ್ತೆ ಒಂದು ವೇಳೆ ಇವತ್ತಿಗೂ ಕೂಡ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ಮತಗಳನ್ನು ಸಾಲಿಡ್ ಆಗಿ ತರುವಂಥ, ಸಿದ್ದರಾಮಯ್ಯ ಅವರ ಅಹಿಂದ ಮತಗಳನ್ನು ತರುವಂಥ ಎಷ್ಟು ಶಕ್ತಿ ಇದೆಯೋ, ಮುಸ್ಲಿಂ ಸಮುದಾಯದ ಒಂದು ವಾರ್ಡ್ಗೆ ಹೋಗಿ, ಒಂದು ಕ್ಷೇತ್ರಕ್ಕೆ ಹೋಗಿ ಆ ಸಮುದಾಯದ ಮತಗಳನ್ನು ಸಾಲಿಡ್ ಆಗಿ ತರುವ ಏಕೈಕ ಒಬ್ಬ ಶಾಸಕ, ಒಬ್ಬ ಸಚಿವ ಇದ್ದರೆ ಜಮೀರ್ ಅಹಮದ್ ಖಾನ್. ಸಚಿವಾಲಯಕ್ಕೆ ಶಾಸಕರು, ಮಾಜಿ ಸಚಿವರು ಯಾರಾದ್ರೂ ಇದ್ರೆ ಅದು ಜಮೀರ್ ಅಹಮದ್ ಖಾನ್. ಡಿ ಕೆ ಶಿವಕುಮಾರ್ ಅವ್ರಿಗೂ ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಸಿದ್ದರಾಮಯ್ಯ ಅವ್ರಿಗೂ ಅವ್ರದ್ದೇ ಆದಂಥ ವರ್ಚಸ್ಸಿದೆ. ಮುಸ್ಲಿಂ ಸಮುದಾಯದಲ್ಲಿ ಇವತ್ತು ಹೆಚ್ಚು ವರ್ಚಸ್ಸಿರೋದು ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರನ್ನು ನೀವು ಇವತ್ತು ಕೈ ಬಿಟ್ಟರೆ ಜಮೀರ್ ಅಹಮದ್ ಖಾನ್ಗೆ ದೊಡ್ಡ ನಷ್ಟ ಏನು ಆಗೋದಿಲ್ಲ. ಆಯಿತು, ಇದನ್ನ JDS ಅವ್ರು ಯಾವ ರೀತಿ ತಗೋಬಹುದು, ಒಂದು ವೇಳೆ ಈ ಅವಕಾಶವನ್ನು JDS ಅವ್ರು ಯಾವ ರೀತಿ ತಗೋಬಹುದು. ಕುಮಾರಸ್ವಾಮಿ ಅವರು ಸರಿಯಾಗಿ ವರ್ಕೌಟ್ ಮಾಡಿದ್ದೆ ಆದರೆ ಆಗುತ್ತೋ ಗೊತ್ತಿಲ್ಲ. ಜಮೀರ್ ಅಹಮದ್ ಖಾನ್ ಅವ್ರನ್ನ JDSಗೆ ಕರ್ಕೊಂಡೋದ್ರೆ ಚಾಮರಾಜಪೇಟೆಯಲ್ಲಂತೂ ಜಮೀರ್ ಅಹಮದ್ ಖಾನ್ ಗೆಲ್ಲೋದಕ್ಕೇನು ಸಮಸ್ಯೆ ಆಗೋದಿಲ್ಲ. ರಾಜ್ಯದಲ್ಲಿ ಆಯ್ತು, ಇವತ್ತೇನೋ ನೀವು ಆಡಿಯೋದಲ್ಲಿ ಆಗಿದೆ ಅಂತ ಹೇಳ್ತಿದಾರಲ್ಲ, ಒಂದು 20 ಕಡೆ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತಾ ಬರ್ತಿದೆ. ಅಲ್ಲಿ ಅಭ್ಯರ್ಥಿ ಹಾಕಿದ್ರೆ ನಿಮ್ಮ ಹಣೆ ಬರ ಹೇಗಿರ್ಬೋದು? ಈಗ ಸರಿಯಾಗಿ ಅದು ಡಿ ಕೆ ಶಿವಕುಮಾರ್ ಆಗಿರಲಿ, ಮತ್ತೊಬ್ಬರು ಮಗದೊಬ್ಬರು, ಈಗ ಇದು ಕರೆಕ್ಟ್ ರೈಟ್ ಟೈಮ್ ನೀವು ಮಾಡಿರೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಮುಂದಿನ 2 ವರ್ಷ ನಾವು ಹೆಂಗೆ ಹೋಗಬೇಕು, 28ಕ್ಕೆ ಹೆಂಗೆ ರೆಡಿ ಆಗಬೇಕು ಅಂತ, ಅದನ್ನೆಲ್ಲ ಬಿಟ್ಟು ನಾನು ಅವ್ರನ್ನ ಟಾರ್ಗೆಟ್ ಮಾಡಬೇಕು, ಈ ಗುಂಪಲ್ಲಿರೋ ಟಾರ್ಗೆಟ್ ಮಾಡಬೇಕು ಅಂತ ಹೋದರೆ ನಿಮ್ಮ ಹಣೆ ಬರಹ ನೀವು ಯಾರೂ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ. 28ಕ್ಕೆ ನೀವು ರೆಡಿ ಆಗಬೇಕಾಗುತ್ತೆ. 2 ವರ್ಷಗಳ CM ಅಂತ ಹಣೆ ಮೇಲೆ ಬರ್ಕೋಬೇಕಾಗುತ್ತೆ.
ಓಕೆ, ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಅವ್ರಿಗೆ ಮುಳುವಾಗುತ್ತಾ ಇಲ್ವೋ ಗೊತ್ತಿಲ್ಲ. ಅವ್ರನ್ನ ಕಡೆಗಣನೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್. ಕಾರಣ ಕಾಂಗ್ರೆಸ್ಗೆ ಅತಿ ದೊಡ್ಡ ಶಕ್ತಿ ಅಲ್ಪಸಂಖ್ಯಾತ ಸಮುದಾಯ ಅಂತ ಹೇಳ್ತೀವಿ. ಅವ್ರನ್ನ ಕಡೆಗಣನೆ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಸೊ ಕಾದ್ ನೋಡ್ಬೇಕು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ, ಹಿಂಗೆ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ. ರಾಜೇಂದ್ರ ಸರ್, ಬ್ಯಾಕ್ ಟು ದ ಟಾಪಿಕ್ ಅಂತ ಅಂದ್ರೆ ಹಾಗೆ ನಾವು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯರು ವರ್ಸಸ್ ಯುವಕರು ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಪಕ್ಷದ ಮುಂದೆ ಇದೆ. ಹೆಂಗ್ ವರ್ಕೌಟ್ ಮಾಡ್ಬೋದು, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ? ವರ್ಕೌಟ್ ಮಾಡೋಕ್ಕೆ ಸಾಧ್ಯ ಇದೆ, ಇಲ್ಲ ಅಂತಲ್ಲ. ಯಾಕೆಂತ ಹೇಳಿದ್ರೆ ಹಿಂದೆ ತಾವು ನೋಡಿರ್ಬೋದು, ಎಸ್.ಎಂ. ಕೃಷ್ಣ ಸರ್ಕಾರ ಇದ್ದಾಗ ಅವರಿಗಿಂತ ಹಿರಿಯರಾದಂಥ ಕೆ.ಎಚ್. ರಂಗನಾಥ್, ಧರ್ಮ್ ಸಿಂಗ್, ಎಂ.ವೈ. ಘೋರ್ಪಡೆ ಇವರು ಬಹಳ ಹೆವಿ ವೇಟ್ಸ್ ಮತ್ತು ಸೀನಿಯರ್ ಮೋಸ್ಟ್ ಲೀಡರ್ಸ್ ಆಸ್ ಸಚ್. ಬಟ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಧರ್ಮ್ ಸಿಂಗ್ ಲೋಕೋಪಯೋಗಿ ಸಚಿವರಾಗಿರ್ತಾರೆ, ಕೆ.ಎಚ್. ರಂಗನಾಥ್ ಅರಣ್ಯ ಸಚಿವರಾಗ್ತಾರೆ, ಹಾಗೆಯೇ ಕಾಗೋಡು ಗೋರ್ಪಡೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವರು. ಕ್ಯಾಬಿನೆಟ್ ಬಹಳ ಚೆನ್ನಾಗಿ ನಡೀತು. ಈಗ ಅದೇ ಪರಿಸ್ಥಿತಿಯಲ್ಲೇ ಡಿ.ಕೆ. ಶಿವಕುಮಾರ್ ಇದ್ದಾರೆ. ನಮಗೆ ಈಗೆಲ್ಲವೂ ಕೂಡ ಇದಾಗ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು ಎಸ್.ಎಂ. ಕೃಷ್ಣ ಅವರ ಗರಡಿಯಲ್ಲಿ ಪಳಗಿದವರೇ. ಪ್ರಾಯಶಃ ಆ ಸೂತ್ರಗಳು ಬೇಕಾಗುತ್ತೆ. ಈಗ ರಾಮಲಿಂಗಾರೆಡ್ಡಿ ಇದ್ದಾರೆ, ಹಾಗೆಯೇ ಜಾರ್ಜ್ ಇದ್ದಾರೆ, ಹಾಗೆಯೇ ನಿಮಗೆ ಕೆ.ಎಚ್.ಕೆ. ಪಾಟೀಲ್ ಇದ್ದಾರೆ. ಇವರೆಲ್ಲ ಸೀನಿಯರ್ಸ್ ಇದ್ದಾಗ ಇವ್ರನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ. ದಟ್ ವಾಸ್ ವೆರಿ ಗುಡ್ ಕ್ಯಾಬಿನೆಟ್ ಅಟ್ ದ ಟೈಮ್. ಎಸ್.ಎಂ. ಕೃಷ್ಣ ಕ್ಯಾಬಿನೆಟಲ್ಲಿ ಎಲ್ಲರೂ ಕೂಡ ಅವರವರ ಪೋರ್ಟ್ಫೋಲಿಯೋಸನ್ನು ಸರಿಯಾದ ರೀತಿಯಲ್ಲಿ, ಸಮರ್ಥವಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಿದವರೇ. ಸೊ ಹಾಗಾಗಿ ದಿಸ್ ಈಸ್ ದಿ ರಿಯಲ್ ಚಾಲೆಂಜ್ ಬಿಫೋರ್ ದಿ ಡಿ.ಕೆ. ಶಿವಕುಮಾರ್ ಆಸ್ ಸಚ್.